ನಮಸ್ಕಾರ ಸ್ನೇಹಿತರೆ, ನಾನು ಅಮರ್ ಪ್ರಸಾದ್. ಅಮೆರಿಕ ಅಂದ್ರೆ ಸೇಫ್, ಅಮೆರಿಕದ ಡಾಲರ್ ಅಂದ್ರೆ ಕಿಂಗ್. ತೀರಾ ಇತ್ತೀಚಿನವರೆಗೂ ಮೊನ್ನೆ ತನಕ ಜಗತ್ತು ನಂಬ್ಕೊಂಡಿದ್ದ ಸತ್ಯ, ಯಾವುದೇ ರಾಷ್ಟ್ರದಲ್ಲಿ ಏನೇ ಆದರೂ ದುಡ್ಡು ತಗೊಂಡು ಹೋಗು, ಅಮೆರಿಕದ ಖಜಾನೆಗೆ ಹಾಕು, ಅಲ್ಲಿಡು ಸೇಫ್ ಅಂತ. ಆದರೆ ಇವತ್ತು ಸನ್ನಿವೇಶ ಉಲ್ಟಾ ಆಗಿದೆ. ನಮಗೆ ಅಮೆರಿಕ ಸಹವಾಸವೇ ಬೇಡ, ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಿ ಅಂತ ಜಗತ್ತಿನ ದೈತ್ಯ ಹೂಡಿಕೆದಾರರು ಅಮೆರಿಕದಿಂದ ಕಾಲ್ ಕಿತ್ತು ಓಡಿ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮಹಾನುಭಾವ ಅಧ್ಯಕ್ಷ ಅಮೆರಿಕದ್ದು ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ಲ್ಯಾಂಡ್ ಹುಚ್ಚಾಟ ಮತ್ತು ಅದರಿಂದ ಶುರುವಾಗಿರೋ ಭೀಕರ ಆರ್ಥಿಕ ಸಮರ. ಟ್ರಂಪ್ರ ಆ ಹಠ ಈಗ ಅಮೆರಿಕದ ಅಡಿಪಾಯವನ್ನು ಅಲುಗಾಡಿಸ್ತಾ ಇದೆ. ಸಾಲದ ಮೇಲೆ ಕಟ್ಟಿರೋ ಸೌಧ ಕುಸಿಯೋಕೆ ಶುರುವಾಗ್ತಾ ಇದೆ. ಯಾಕಂದರೆ ಸಾಲ ಕೊಟ್ಟವರು ಕೊಡ್ರಿ ದುಡ್ಡು ವಾಪಸ್ ಅಂತ ಕಿತ್ಕೊಂಡು ಓಡ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಅಲುಗಾಡ್ತಾ ಇದೆ, ಡಾಲರ್ ಕುಸಿದಿದೆ. ಅಮೆರಿಕದ ಸಾಲದ ಪತ್ರಗಳನ್ನು ಅಂದರೆ ಬಾಂಡ್ಸನ್ನು ಕೊಂಡುಕೊಳ್ಳೋರು ಇಲ್ಲದಂತಾಗಿದೆ. ಇದನ್ನೇ ಈಗ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಸೆಲ್ ಅಮೆರಿಕಾ ಟ್ರೆಂಡ್ ಅಂತ ಕರಿತಾ ಇದ್ದಾರೆ. ಹಾಗಿದ್ರೆ ಏನಿದು? ಜಗತ್ತು ಅಮೆರಿಕದ ಸಾಲ ಕೊಳ್ಳೋಕೆ ಹಿಂದೇಟು ಯಾಕೆ ಹಾಕ್ತಾ ಇದೆ? $36 ಟ್ರಿಲಿಯನ್ ಸಾಲದಲ್ಲಿರುವ ಅಮೆರಿಕದ ಪತನ ಶುರುವಾಯ್ತಾ? ಅಷ್ಟು ಈಸಿ ಇಲ್ಲ ಅಮೆರಿಕನ್ ಬೀಳಿಸೋದು, ಬಟ್ ಶುರುವಾಯ್ತಾ? ಇದರಿಂದ ಭಾರತದ ಮಾರ್ಕೆಟ್ ಮತ್ತು ರೂಪಾಯಿ ಮೇಲೆ ಏನು ಪರಿಣಾಮ ಆಗುತ್ತೆ? ಬನ್ನಿ ಪ್ರತಿಯೊಂದನ್ನು ಪಿನ್ ಟು ಪಿನ್ ಅನಲೈಸ್ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಏನಿದು ಸೆಲ್ ಅಮೆರಿಕಾ? ಸ್ನೇಹಿತರೆ, ಸಾಮಾನ್ಯವಾಗಿ ಷೇರುಪೇಟೆಯ ಒಂದು ರೂಲ್ಸ್ ಇದೆ, ಗಮನ ಕೊಟ್ಟು ಕೇಳಿದನ್ನ. ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳುತ್ತೋ ಜನ ತಮ್ಮ ದುಡ್ಡನ್ನು ಸೇಫ್ ಆಗಿರಲಿ ಅಂತ ಅಮೆರಿಕದ ಬಾಂಡ್ಸ್ ಮೇಲೆ ಅಥವಾ ಡಾಲರ್ ಮೇಲೆ ಹಾಕ್ತಾರೆ. ಇದನ್ನು ಸೇಫ್ ಹ್ಯಾವೆನ್ ಅಂತಾರೆ. ಷೇರು ಬಿದ್ದರೆ ಡಾಲರ್ ಏರಬೇಕು ಅಥವಾ ಬಾಂಡ್ಸ್ ಏರಬೇಕು. ಆದರೆ ಜನವರಿ 20, 21 ಮತ್ತು 22ನೇ ತಾರೀಕು ಏನಾಯಿತು ಗೊತ್ತಾ? ಅಲ್ಲಿ ನಡೆದಿದ್ದು ಹೂಡಿಕೆದಾರರ ಪಾಲಿನ ದುಸ್ವಪ್ನ. ಫಿನಾನ್ಷಿಯಲ್ ಭಾಷೆಯಲ್ಲಿ ಟ್ರಿಪಲ್ ಸೆಲ್ ಆಫ್ ಅಂತ ಕರೀತಾರೆ. ಜನವರಿ 20ನೇ ತಾರೀಕು ಒಂದೇ ದಿನ ಅಮೆರಿಕದ ಡೌ ಜೋನ್ಸ್ ಬರೋಬ್ಬರಿ 870 ಪಾಯಿಂಟ್ಸ್ ಡಮಾರ್. S&P 500 ಕೂಡ ಕೆಂಪು. ಸರಿ, ಸ್ಟಾಕ್ ಮಾರ್ಕೆಟ್ ಬಿತ್ತು ಅಂದಮೇಲೆ ಬಾಂಡ್ಸ್ ಅಥವಾ ಡಾಲರ್ ಇರಬೇಕಾಗಿತ್ತಲ್ವಾ? ಅಲ್ಲೂ ಭರ್ಜರಿ ಟ್ವಿಸ್ಟ್. ಅಮೆರಿಕದ ಬಾಂಡ್ಸ್ ಕೂಡ ಯಾರೂ ಮೂಸಿಲ್ಲ, ಎಲ್ಲ ಸೇಲ್ ಮಾಡ್ತಿದ್ದಾರೆ. ಇದರಿಂದ US 10-year ಟ್ರೆಜರಿ ಈಲ್ಡ್ ಬರೋಬ್ಬರಿ 4.3%ಗೆ ಜಂಪ್ ಆಗಿದೆ. ಇಲ್ಲಿ ತುಂಬಾ ಜನಕ್ಕೆ ಪ್ರಶ್ನೆ ಇರ್ಬೋದು, ಇಂಟ್ರೆಸ್ಟ್ ರೇಟ್ ಬಿದ್ದಾಗೆಲ್ಲ ಬಾಂಡ್ ಈಲ್ಡ್ ಜಾಸ್ತಿ ಆಗುತ್ತೆ ಅನ್ನೋ ಚರ್ಚೆ ನಡೆಯುತ್ತಲ್ಲ, ಇದು ಹೇಗೆ? ಇದು ಉಲ್ಟಾ ರಿಲೇಷನ್ ಹೇಗೆ ಅಂತ? ಇದು ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದ್ರ ಎಕ್ಸ್ಪ್ಲೇನ್ ಮಾಡೋಕೆ ಹೋದರೆ ಈಗ ಅದು ಮತ್ತೆ ಟಾಪಿಕ್ಕಿಂದ ತುಂಬ ಡಿವಿಯೇಷನ್ ಆಗುತ್ತೆ. ಆದರೂ ಕೂಡ ಸಿಂಪಲ್ ಆಗಿ ನಿಮಗೆ ಒಂದು ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನೀವು 10% ಬಡ್ಡಿ ಕೊಡೋ ಒಂದು ಪತ್ರವನ್ನು ಹಿಡ್ಕೊಂಡಿದ್ದೀರಾ, ನಿಮ್ಮ ಕೈಲಿ ಆಲ್ರೆಡಿ ಇದೆ ಅಲ್ವಾ? ಆವಾಗ ಮಾರ್ಕೆಟ್ನಲ್ಲಿ ಏನಾಗುತ್ತೆ? ಕೇಂದ್ರ ಬ್ಯಾಂಕ್ ಏನು ಮಾಡುತ್ತೆ? ಸೆಂಟ್ರಲ್ ಬ್ಯಾಂಕು ಬಡ್ಡಿ ಡೌನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. 5%, 10ರಿಂದ 5%ಗೆ ಬಡ್ಡಿ ಕಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇಂಟ್ರೆಸ್ಟ್ ರೇಟ್ ಡೌನ್ ಆಯಿತು. ಆವಾಗ ಏನಾಗುತ್ತೆ? ಅಲ್ಲಿಂದ ಮುಂದೆ ಬರೋ ಬಾಂಡ್ದೆಲ್ಲ ಬಡ್ಡಿ ದರ ಕಮ್ಮಿ ಆಗುತ್ತಲ್ವಾ? ಆಗ ನಿಮ್ಮ ಹತ್ರ ಇರೋ ಆಲ್ರೆಡಿ ಗ್ಯಾರಂಟಿಡ್ ಇದೆ 10% ಬಡ್ಡಿ ಇದೆ ಹಳೆ ಬಾಂಡ್ಗೆ, ಅದರ ಬೆಲೆ ಜಾಸ್ತಿ ಆಗುತ್ತಲ್ವಾ? ಅದಕ್ಕೆ ಮರ್ಯಾದೆ ಬಂದುಬಿಡುತ್ತಲ್ವ. ಸೊ ಇಂಟ್ರೆಸ್ಟ್ ರೇಟ್ ಕಟ್ಟಾದಾಗ ಇದರ ಬೆಲೆ ಜಾಸ್ತಿ ಆಗುತ್ತೆ. ಅದೇ ಇಂಟ್ರೆಸ್ಟ್ ರೇಟ್ ರೈಸ್ ಆದಾಗ ಏನಾಗುತ್ತೆ? ನೀವು ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರ್ತಾ ಬಾಂಡ್ ತೊಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. 5% ಇಂಟ್ರೆಸ್ಟ್ ರೇಟ್ ಇದ್ದಾಗ ಬಾಂಡ್ ತೊಗೊಂಡಿದ್ದೀರಾ. ಆದರೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತು ಅಥವಾ RBI ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತು. ಆವಾಗ ಅಲ್ಲಿ ಮತ್ತು ಅಲ್ಲಿಂದ ಮುಂದೆ ಬರೋ ಬಾಂಡ್ಗಳದ್ದು ಹೈ ಇಂಟ್ರೆಸ್ಟ್ ರೇಟ್ ಇರುತ್ತೆ. ನಿಮ್ಮ ಕೈಲಿರೋ ಕಮ್ಮಿ ಇಂಟ್ರೆಸ್ಟ್ ರೇಟ್ನ ಹಳೆ ಬಾಂಡ್ ಯಾರಿಗೆ ಬೇಕು? ಅವಾಗೇನಾಗುತ್ತೆ? ನಿಮ್ಮ ಬಾಂಡ್ನ ಮರ್ಯಾದೆ ಕಮ್ಮಿ ಆಗುತ್ತೆ, ಎಲ್ಲ ಈ ಕಡೆಗೆ ಹೋಗ್ತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು, ಆದರೆ ನಿಮ್ಮ ಹತ್ರ ಇರೋ ಬಾಂಡ್ಗಳದ್ದು ಬೆಲೆ ಕಮ್ಮಿ ಆಯಿತು. ಆ ಥರ ವರ್ಕ್ ಆಗುತ್ತೆ ಇದು. ಬಟ್ ಡೀಟೇಲ್ ಆಗಿ ಹೇಳ್ಬೋದು, ಬಟ್ ಚಿಕ್ಕದಾಗಿರಲಿ ಅಂತ ಹೇಳಿದ್ದು. ಬನ್ನಿ ನಾವು ವಾಪಸ್ ಟಾಪಿಕ್ಗೆ ಬರೋಣ. ಸ್ವಲ್ಪ ಆ ಕಡೆ ಹೋದ್ವಿ ನಾವೀಗ. ಮತ್ತೊಂದು ಕಡೆ ಡಾಲರ್, ಅಮೆರಿಕದಲ್ಲಿ ಬಾಂಡ್ ಮಾತ್ರ ಅಲ್ಲ, ಡಾಲರ್ ಕೂಡ ಯೂರೋ ಮತ್ತು ಸ್ವಿಸ್ ಫ್ರಾಂಕ್ ಮುಂದೆ ಅದು ವೀಕ್ ಆಗಿದೆ. ಇದರ ಅರ್ಥ ಸಿಂಪಲ್ ಸ್ನೇಹಿತರೆ. ಜಗತ್ತಿನ ಇನ್ವೆಸ್ಟರ್ಸ್, ಅದು ಬ್ಲ್ಯಾಕ್ ರಾಕ್ ಇರ್ಬೋದು ಅಥವಾ JP ಮಾರ್ಗನ್ ಇರ್ಬೋದು, ಇವರೆಲ್ಲರಿಗೂ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ: US assets ಆರ್ ಬಿಕಮಿಂಗ್ ರಿಸ್ಕಿ ಅಂತ. ಅಮೆರಿಕದಲ್ಲಿ ದುಡ್ಡಿಟ್ರೆ ಸೇಫ್ಟಿ ಇಲ್ಲ ಅನ್ನೋ ಭಯ ಶುರುವಾಗಿದೆ. ಇಲ್ಲಿ ನಡೀತಿರೋದು ಬರೀ ಲಾಭ ನಷ್ಟದ ಟ್ರೇಡಿಂಗ್ ಅಲ್ಲ, ಇದು ನಂಬಿಕೆ ದ್ರೋಹದ ವಿರುದ್ಧ, ಬ್ರೀಚ್ ಆಫ್ ಟ್ರಸ್ಟ್ ವಿರುದ್ಧದ ರಿಯಾಕ್ಷನ್ ಟ್ರಂಪ್ ಮಾಡಿರೋ ಕೆಲಸಕ್ಕೆ. ಬನ್ನಿ ಬಿಡಿಸಿ ಹೇಳ್ತೀವಿ ನಿಮಗೆ ಇದನ್ನ. ಇಷ್ಟೊಂದು ಪ್ಯಾನಿಕ್ ಯಾಕೆ ಕ್ರಿಯೇಟ್ ಆಗ್ತಾ ಇದೆ, ಆ ಕಾರಣ ಏನು ಅಂತ. ಅದೇ ನಮ್ಮ ನೆಕ್ಸ್ಟ್ ಪಾಯಿಂಟ್. ಹೂಡಿಕೆದಾರರಿಗೆ ಟ್ರಂಪ್ ಭಯ. ನೋಡಿ, ನಾವು ಈಗಾಗಲೇ ಸ್ನೇಹಿತರೆ ಗ್ರೀನ್ಲ್ಯಾಂಡ್ ಮ್ಯಾಟರ್ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ವಿ. ಆದರೆ ಇಲ್ಲಿ ಮಾರ್ಕೆಟ್ ಹೆದರಿರೋದು ಗ್ರೀನ್ಲ್ಯಾಂಡ್ ಅನ್ನೋ ಜಾಗಕ್ಕಲ್ಲ. ಮಾರ್ಕೆಟ್ ಹೆದರಿರೋದು ಟ್ರಂಪ್ ಅವರ ಅನ್ಪ್ರಿಡಿಕ್ಟಬಲ್ ಬಿಹೇವಿಯರ್ಗೆ, ಅನಿಶ್ಚಿತ ನಡೆಗೆ. ಡೆನ್ಮಾರ್ಕ್ ರಾಷ್ಟ್ರ ಗ್ರೀನ್ಲ್ಯಾಂಡ್ ಮಾರಲ್ಲ ಅಂತ ಹೇಳಿದ ತಕ್ಷಣ ಟ್ರಂಪ್ ಏನು ಮಾಡಿದ್ರು?
ಸರಿ, ಹಾಗಾದ್ರೆ ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರಿಸಿದ್ರು. ಮಿಲಿಟರಿ ಬಳಸೋ ಹಿಂಟನ್ನು ಕೂಡ ಅವರ ಆಡಳಿತ ಕೊಡ್ತು. ಜೂನ್ 1 ಡೀಲಿಗೆ ಒಪ್ಕೊಳ್ಳೇಬೇಕು ಅಂತೆಲ್ಲ ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಸಿದ್ರು. ಕೇವಲ ಡೆನ್ಮಾರ್ಕ್ ಅಷ್ಟೇ ಅಲ್ಲ, ಅವ್ರಿಗೆ ಸಪೋರ್ಟ್ ಮಾಡಿದ ಯುರೋಪಿಯನ್ ಒಕ್ಕೂಟದ ಮಿತ್ರ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ನ ಬೆದರಿಕೆಯ ಬಾಣಗಳನ್ನು ಬಿಡ್ತಾ ಇದ್ದಾರೆ. ಒಂದೊಂದ್ಸಲಿ ಇಲ್ಲ ಮಾಡಲ್ಲ ಅಂತ ಹೇಳ್ತಾರೆ, ಬಟ್ ಅವಾಗವಾಗ ಹಾಕ್ತಾ ಇದ್ದಾರೆ. ಇಲ್ಲೇ ಇರೋದು ನೋಡಿ ಸಮಸ್ಯೆ. ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಡಿಪ್ಲೊಮಸಿ ಮತ್ತು ವ್ಯಾಪಾರ ಅಂದರೆ ಟ್ರೇಡ್ ಎರಡು ಬೇರೆ ಬೇರೆ. ಆದರೆ ಟ್ರಂಪ್ ಇವೆರಡನ್ನ ಮಿಕ್ಸ್ ಮಾಡ್ತಿದ್ದಾರೆ. ಬೇಕಾದನ್ನು ಕೊಡಿ, ಇಲ್ಲಾಂದರೆ ಬಿಸ್ನೆಸ್ ಹಾಳು ಮಾಡ್ತೀನಿ ನಿಮ್ಮದು ಅನ್ನೋದು, ವ್ಯಾಪಾರ ಹಾಳು ಮಾಡ್ತೀನಿ ಅನ್ನೋದು. ರಿಯಲ್ ಎಸ್ಟೇಟ್ ಕೂಡ ಮಾತಾಡ್ದಂಗೆ ಟ್ರಂಪ್ ಮಾತಾಡ್ತಿದ್ದಾರೆ. ಅವರು ರಿಯಲ್ ಎಸ್ಟೇಟ್ ಕೂಡನೇ ಅಲ್ವಾ, ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಈಗ ಆಲ್ರೆಡಿ ಹೇಳಿದ್ದಾರೆ, ಯುರೋಪ್ ವಿಲ್ ನಾಟ್ ಬಿ ಬುಲೀಡ್ ಅಂತ. ನೀವೆಲ್ಲ ಥರ ಬೆದರಿಸ್ಲಿಕ್ಕಾಗಲ್ಲ ನಮ್ಮನ್ನ ಅಂತ. ಮಾರ್ಕೆಟ್ ಯಾವಾಗಲೂ ಸ್ನೇಹಿತರೆ ಸ್ಟೇಬಿಲಿಟಿ ಅಂದರೆ ಸ್ಥಿರತೆ ಇಷ್ಟಪಡುತ್ತೆ. ಆದರೆ ಟ್ರಂಪ್ ಅಂದ್ರೇ ಇನ್ಸ್ಟೆಬಿಲಿಟಿ ಅನ್ನೋ ಮೆಸೇಜ್ ಹೋದಾಗ ದೊಡ್ಡ ದೊಡ್ಡ ಕಂಪನಿಗಳು, ಇನ್ವೆಸ್ಟರ್ಸ್ ಅಮೆರಿಕದಿಂದ ಕಾಲು ಕೀಳ್ತಾ ಇದ್ದಾರೆ. ಒಬ್ಬ ಕಂಪನಿಯ CEO ಹುಚ್ಚಾಟ ಮಾಡಿದ್ರೆ ಕಂಪನಿಯ ಶೇರ್ ಬೀಳುತ್ತೆ. ಅದರಲ್ಲಿ ಹುಚ್ಚಾಟ ಮಾಡ್ತಿರೋದು ವೈಟ್ ಹೌಸ್ನ ಬಾಸ್. ಹೀಗಾಗಿ ಇಡೀ ದೇಶದ ಮಾರ್ಕೆಟ್ ಬೀಳ್ತಾ ಇದೆ. ಸಾಲದ ಸುಳಿಯಲ್ಲಿ ಅಮೆರಿಕ, ಇದು ಈ ವಿಡಿಯೋದ ಅತ್ಯಂತ ಮುಖ್ಯವಾಗಿರೋ ಭಾಗ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಅಮೆರಿಕದ ಕಷ್ಟ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ನಡೀತಿರೋದೇ ಸಾಲದ ಮೇಲೆ. ಅವ್ರ ತಲೆ ಮೇಲೆ ಸದ್ಯಕ್ಕಿರೋ ಸಾಲ ಬರೋಬ್ಬರಿ $36 ಟ್ರಿಲಿಯನ್. ಈ ಸಾಲವನ್ನು ಅವರು ಬಾಂಡ್ಸ್, US ಟ್ರೆಜರಿ ಬಾಂಡ್ಸ್ ರೂಪದಲ್ಲಿ ಮಾರಿ ದುಡ್ಡು ತರ್ತಾರೆ. ಇವತ್ತಿನವರೆಗೂ ಈ ಬಾಂಡ್ಸನ್ನು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ತಿದ್ರು ಎಲ್ಲರೂ. ಭಾರತ ಸೇರಿದ ಹಾಗೆ ಚೀನಾ, ಜಪಾನ್, ಎಲ್ಲರೂ, ಯುರೋಪ್ ಎಲ್ಲರೂ ಕೂಡ ತಗೊಂಡು ಇಟ್ಕೊಳ್ತಾ ಇದ್ರು. ಗ್ಯಾರಂಟಿ ಅಮೆರಿಕದ ಬಾಂಡ್ ಅಂತೇಳಿ. ಆದರೆ ಈಗ ಟ್ರಂಪ್ ಯುರೋಪ್ ಮೇಲೆ ಸಿಟ್ಟಾಗಿ ಅವರ ಮೇಲೆ ಟ್ಯಾರಿಫ್ ವಾರ್ ಮಾಡಿದ್ರೆ ಯುರೋಪಿಯನ್ ರಾಷ್ಟ್ರಗಳು ಸುಮ್ಮನೆ ಕೂರ್ತಾವ. ನಿಮ್ಮ ಬಾಂಡು ಬೇಡ, ಏನು ಬೇಡ, ನಿಮ್ಮ ಸಾಲ ನಮಗೆ ಬೇಡ ಅಂತ ಅವರು ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ. ಈಗ ಆಲ್ರೆಡಿ ಅದು ಶುರುವಾಗಿದೆ. ಈ ವಾರ ನಡೆದ ಟ್ರೆಜರಿ ಆಕ್ಷನ್ಸ್ನಲ್ಲಿ ಡಿಮಾಂಡ್ ಡೌನ್ ಆಗಿದೆ. ಬಿಡ್ಡಿಂಗ್ ರೇಷಿಯೋ ಕುಸಿತ ಕಂಡಿದೆ. ಬಿಡ್ ಟು ಕವರ್ ರೇಷಿಯೋ. ಚೈನಾ ಈಗ ಆಲ್ರೆಡಿ ತನ್ನ ಹೋಲ್ಡಿಂಗ್ಸನ್ನು $690 ಬಿಲಿಯನ್ ಇಳಿಸಿದೆ. ಜಪಾನ್ ಕೂಡ ಥಿಂಕ್ ಮಾಡ್ತಾ ಇದೆ. ಅಮೆರಿಕಾಗೆ ಸಾಲ ಸಿಗಲ್ಲ ಅಂದಾಗ ಅವ್ರು ಏನು ಮಾಡಬೇಕು, ಬಲವಂತವಾಗಿ ಜನರನ್ನ ಸೆಳೆಯೋಕೆ ಬಡ್ಡಿ ದರ ಏರಿಸಬೇಕಾಗುತ್ತೆ. ಬನ್ರಿ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೀವಿ ಅಂತ. ಯಾವಾಗ ಸರ್ಕಾರ ರೀತಿ ಬಡ್ಡಿ ಏರಿಸುತ್ತೋ ಅಮೆರಿಕದ ಬ್ಯಾಂಕ್ಗಳಲ್ಲಿ ಸಾಲದ ಬಡ್ಡಿ ಏರುತ್ತೆ. ಬಿಸ್ನೆಸ್ ಮಾಡೋಕೆ ಸಾಲ ಸಿಗಲ್ಲ, ಮನೆ ಕೊಂಡುಕೊಳ್ಳೋಕೆ ಸಾಲ ಸಿಗಲ್ಲ. ಇದು ನೇರವಾಗಿ ಎಕನಾಮಿಕ್ ರಿಸೆಷನ್ಗೆ, ಆರ್ಥಿಕ ಹಿಂಜರಿತಕ್ಕೆ ದಾರಿ ಮಾಡಿಕೊಡ್ಬೋದು. IMFನ ಗೀತಾ ಗೋಪಿನಾಥ್ ಮತ್ತು ಗೌರಿಂಚಸ್ ಅವರ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಸ್ಪೈರಲ್ ಆಫ್ ಎಸ್ಕಲೇಷನ್ ಅಂದರೆ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಜಾಗತಿಕ ಬೆಳವಣಿಗೆಯನ್ನು ನಿಲ್ಲಿಸುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದು ಅಮೆರಿಕ ಮಾಡ್ಕೊಂಡಿರೋ ಸೆಲ್ಫ್ ಇನ್ಫ್ಲಿಕ್ಟೆಡ್ ವೂಂಡ್, ತಾವೇ ಚುಚ್ಕೊಂಡು ಮಾಡಿರೋ ಗಾಯ. ಡಾಲರ್ ಬಿಟ್ಟು ಎಲ್ಲೆಡೆ ಓಟ. ಎಸ್, ಅಮೆರಿಕದ ಆರ್ಥಿಕತೆಯಿಂದ ಓಡ್ ಬರ್ತಿದಾರಲ್ಲ ದುಡ್ಡು ಹಿಡ್ಕೊಂಡು, ಅದನ್ನು ಎಲ್ಲಿ ಹಾಕ್ತಿದ್ದಾರೆ, ಎಲ್ಲಿ ಹೋಗ್ತಿದೆ ಲಕ್ಷಾಂತರ ಕೋಟಿ ರೂಪಾಯಿ. ಇಲ್ಲಿ ಇಬ್ಬರು ಪ್ಲೇಯರ್ಸ್ ಇದ್ದಾರೆ. ಒಬ್ರು ಗೆದ್ದಿದ್ದಾರೆ, ಇನ್ನೊಬ್ಬರು ಸೋತಿದ್ದಾರೆ. ಮೊದಲನೇದಾಗಿ ಚಿನ್ನ, ಗೋಲ್ಡ್. ಯುದ್ಧ ಆಗಲಿ, ಟ್ರಂಪ್ ಏನೇ ಮಾಡಲಿ ಅಥವಾ ಪ್ರಪಂಚ ಮುಳುಗೆ ಹೋಗಲಿ, ಚಿನ್ನದ ಕಡೆ ಜನ ಹೋಗ್ತಾರಲ್ವಾ. ಗೋಲ್ಡ್ ರೇಟ್ ಇತಿಹಾಸದಲ್ಲೇ ಇಲ್ಲದ ಹಾಗೆ $4,700 ದಾಟಿದೆ. ಸೆಂಟ್ರಲ್ ಬ್ಯಾಂಕ್ಗಳು ಟನ್ಗಟ್ಟಲೆ ಚಿನ್ನ ಖರೀದಿ ಮಾಡಿ ಇಟ್ಕೊಳ್ತಿದ್ದಾರೆ. ಆದರೆ ಎರಡನೇದಾಗಿ ಕ್ರಿಪ್ಟೋ, ಬಿಟ್ಕಾಯಿನ್. ಟ್ರಂಪ್ ಕ್ರಿಪ್ಟೋ ಫ್ರೆಂಡ್ಲಿ ಪ್ರೆಸಿಡೆಂಟ್. ಅವರು ಬಂದರೆ ಬಿಟ್ಕಾಯಿನ್ $1,00,000 ದಾಟಿ ಇನ್ನು ಬಹಳ ಮುಂದಕ್ಕೆ ಹೋಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸೆಲ್ ಅಮೆರಿಕಾ ಟ್ರೆಂಡ್ನಲ್ಲಿ ಬಿಟ್ಕಾಯಿನ್ ಕೂಡ ಪಲ್ಟಿ ಹೊಡೆದಿದೆ. $97,000ನಿಂದ $89,000 ಕುಸಿದಿದೆ. ಡಾಲರ್ ಆಧಿಪತ್ಯಕ್ಕೆ ಕುತ್ತು. ಇಲ್ಲಿ ಇನ್ನೊಂದು ಲಾಂಗ್ ಟರ್ಮ್ ಎಫೆಕ್ಟ್ ಇದೆ. ಇಷ್ಟು ದಿನ ರಷ್ಯಾ ಮತ್ತು ಚೈನಾ ಮಾತ್ರ ನಮಗೆ ಡಾಲರ್ ಬೇಡ, ನಾವು ಸ್ವಂತ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತಿದ್ರು. ಆದ್ರೆ ಈಗ ಟ್ರಂಪ್ ವರ್ತನೆಯಿಂದ ಬೇಸತ್ತು ಅಮೆರಿಕದ ಪರಮಾಪ್ತ ಮಿತ್ರರು, ಮುಖ್ಯವಾಗಿ ಯುರೋಪ್, ಡಾಲರ್ ಬದಲು ಯೂರೋ ಅಥವಾ ಪರ್ಯಾಯ ಮಾರ್ಗ ಹುಡುಕೋಕೆ ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಟ್ರಂಪ್ ಟ್ಯಾರಿಫ್ ಕತ್ತಿಯನ್ನ ಬೀಸ್ತಾ ಇರೋದು. ಇದನ್ನ ಎಕ್ಸ್ಪರ್ಟ್ಸ್ ವೆಪನೈಸಿಂಗ್ ಆಫ್ ಫಿನಾನ್ಸ್ ಅಂತಾರೆ. ಅಂದರೆ ಅಮೆರಿಕ ತನ್ನ ಡಾಲರನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಬೇರೆಯವ್ರನ್ನ ಹೆದರಿಸೋಕೆ ನೋಡ್ತಾ ಇದೆ. ಟ್ರಂಪ್ ಟ್ರೇಡನ್ನೇ ಬಳಸ್ಕೊಂಡು ಜಗತ್ತನ್ನು ಬೆದರಿಸ್ತಾ ಇದ್ದಾರೆ, ಟ್ಯಾರಿಫನ್ನು ಹಿಡ್ಕೊಂಡು. ಇದು ಹೀಗೆ ಮುಂದುವರೆದರೆ ಅಮೆರಿಕ ತನ್ನ ಎಕನಾಮಿಕ್ ಡಾಮಿನೆನ್ಸನ್ನು ಕಳ್ಕೊಳ್ಬಹುದು. ಡಾಲರ್ ತನ್ನ ಗ್ಲೋಬಲ್ ರಿಸರ್ವ್ ಕರೆನ್ಸಿ ಅನ್ನೋ ಪಟ್ಟವನ್ನು ನಿಧಾನಕ್ಕೆ ಕಳ್ಕೊಳ್ತಾ ಬರಬಹುದು. ಜಗತ್ತು ಡಿ-ಡಾಲರೈಸೇಷನ್ ಕಡೆಗೆ ಮುಖ ಮಾಡೋಕ್ಕೆ ಸಾಧ್ಯ ಆಗಬಹುದು. ಹಾಗಂತ ಭಾರತದ ರುಪಿ ಮುಂದೆ ಡಾಲರ್ ಏನು ಬಹಳ ಬೀಳ್ತಾ ಇಲ್ಲ. ಸ್ಟಿಲ್ ಆಲ್ ಟೈಮ್ ಹೈನಲ್ಲೇ ಇದೆ, $91 ಅಲ್ಲೇ ಇದೆ. ದಿನ ಬೆಳಗಾಗೋದ್ರಲ್ಲಿ ಬೇರೆ ಕರೆನ್ಸಿಗಳು ಡಾಲರ್ ಮುಂದೆ ಸೂಪರ್ ಸ್ಟ್ರಾಂಗ್ ಆಗೋದು ಕೂಡ ಇಲ್ಲ. ಅಮೆರಿಕ ಆಳವಾಗಿ ಬೇರೂರು ಬಿಟ್ಟಿದೆ. ಆದರೆ ಜಗತ್ತಿನ ಮನಸ್ಸಲ್ಲಿ ಅನುಮಾನದ ಬೀಜ ಅಂತೂ ಟ್ರಂಪ್ ಬಿತ್ತಿದ್ದಾರೆ, ಅಮೆರಿಕನ್ ನಂಬೇಕಾ ಬೇಡುವ ಅಂತ. ಭಾರತಕ್ಕೇನು ಪಾಠ, ನಮಗೇನು ಎಫೆಕ್ಟ್? ಇಮಿಡಿಯೇಟ್ ಎಫೆಕ್ಟ್ ನೀವು ನೋಡಿದ್ರಿ. ಜನವರಿ 21ನೇ ತಾರೀಕು ಸೆನ್ಸೆಕ್ಸ್ 1000 ಪಾಯಿಂಟ್ಸ್ ಬಿತ್ತು, ನಿಫ್ಟಿ 25,000ಕ್ಕೂ ಕೆಳಗೆ ಹೋಯಿತು. ನೆಕ್ಸ್ಟ್ 22ನೇ ತಾರೀಕು ಸ್ವಲ್ಪ ಚೇತರಿಕೆ ಕಾಣ್ತು, ಆದರೆ 21ನೇ ತಾರೀಕಿನ ಪತನ ದೊಡ್ಡದು. ಯಾಕೆ ಆ ರಿಯಾಕ್ಷನ್? ನಮ್ಮ IT ಇರೋದೇ ಅಮೆರಿಕದ ಕ್ಲೈಂಟ್ಸ್ ಮೇಲೆ.
ಅಲ್ಲಿ ಬಿಸ್ನೆಸ್ ಡಲ್ ಆದರೆ ಇಲ್ಲಿ ಟೆಕ್ಕಿಗಳ ಕೆಲಸಕ್ಕೆ ಕೂತು ಬರ್ಬೋದು. ನೆಕ್ಸ್ಟ್ ರೂಪಾಯಿ ಮೌಲ್ಯ. ಫಾರಿನ್ ಇನ್ವೆಸ್ಟರ್ಸ್ ಈಗ ರಿಸ್ಕ್ ತಗೊಳ್ಳೋ ಮೂಡ್ನಲ್ಲಿಲ್ಲ. ಅವರು ಭಾರತದ ಮಾರ್ಕೆಟ್ನಿಂದಲೂ ಹಣವನ್ನು ತಗೊಂಡು ಅಂದರೆ 2900 ಕೋಟಿ ರೂಪಾಯಿಯಷ್ಟು ಮೌಲ್ಯದ್ದು ಸ್ಟಾಕ್ಸ್ ಎಲ್ಲ ಮಾರಿಬಿಟ್ಟು ಚಿನ್ನದ ಕಡೆಗೆ ಹೋಗಿದ್ದಾರೆ. ಇದರಿಂದ ರೂಪಾಯಿ ಮೌಲ್ಯ 91.5 ರೂಪಾಯಿಗೆ ಕುಸಿದಿದೆ ಡಾಲರ್ ಮುಂದೆ. ಆದರೆ ಗುಡ್ ನ್ಯೂಸ್ ಕೂಡ ಇದೆ. ಅಮೆರಿಕ ವೀಕ್ ಆದಷ್ಟು, ಚೈನಾ ಅನ್ಸ್ಟೇಬಲ್ ಆದಷ್ಟು ಭಾರತಕ್ಕೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋಕ್ಕೆ ಅವಕಾಶ ಇದೆ. ಬಳಸ್ಕೊಳ್ತೀವಿ ಆಸ್ ಎ ನೇಷನ್ ಇಲ್ವಾ ಅದು ಬೇರೆ ವಿಚಾರ. ಹಾಗೆ ನಮ್ಮ ರಿಸರ್ವ್ ಬ್ಯಾಂಕ್ RBI ಈಗ ಆಲ್ರೆಡಿ ಬುದ್ಧಿವಂತಿಕೆ ಉಪಯೋಗಿಸಿ ಟನ್ ಗಟ್ಟಲೆ ಚಿನ್ನವನ್ನು ಖರೀದಿ ಮಾಡಿಟ್ಟಿದೆ ಈ ಪೀರಿಯಡ್ನಲ್ಲಿ. ಅದು ಕೂಡ ಚೆನ್ನಾಗಿ ಅಪ್ರಿಷಿಯೇಟ್ ಆಗಿದೆ. ಹೀಗಾಗಿ ಅಮೆರಿಕದ ಈ ಬಿರುಗಾಳಿಯನ್ನು ತಡೆದುಕೊಳ್ಳೋ ಶಕ್ತಿ ಭಾರತಕ್ಕಿದೆ. ಆದರೂ ಎಚ್ಚರಿಕೆ ಅಗತ್ಯ. ಆದರೆ ಸ್ನೇಹಿತರೆ, ಓವರ್ ಆಲ್ ಗ್ರೀನ್ ಲ್ಯಾಂಡನ್ನು ನುಂಗೋ ಬರದಲ್ಲಿ, ಆ ಭೂಮಿ ಐಸ್ನ ಗಡ್ಡೆಯನ್ನು ಪಡ್ಕೊಳ್ಳೋ ಬರದಲ್ಲಿ ಜಗತ್ತಿನ ನಂಬಿಕೆಯನ್ನು ಟ್ರಂಪ್ ಕಳ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಹೇಗೆ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ, ಟ್ರಂಪ್ ಸುಮ್ಮನಾಗ್ತಾರಾ, ಯುರೋಪ್ ಏನು ಮಾಡುತ್ತೆ ಅನ್ನೋದೆಲ್ಲ ಜಗತ್ತಿನ ಜನರ ಜೇಬಿನ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವೀಡಿಯೋಸ್, ಅದರಲ್ಲಿ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ಪಬ್ಲಿಷ್ ಆಗ್ತಾ ಇದೆ. ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.